ಹಾಯ್ ಗೆಳೆಯರಿ, ನನ್ನ ಹೆಸರು ರಶ್ಮಿ. ಹಾಸನ ಹತ್ತಿರ ಅರಕಲಗೂಡು ಬಳಿ ಒಂದು ಹಳ್ಳಿ ನಮ್ಮೂರು. ನನ್ನ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋದ ಮೇಲೆ ನನ್ನ ಅಜ್ಜಿ ನನ್ನ ಸಾಕಿ ಸಲಹಿದ್ದು. ನಾನು ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದೆ. ಆಫೀಸ್ನಲ್ಲಿ ಕಿರಣ್ ಅನ್ನೋ ಹುಡುಗನ ಪರಿಚಯ ಆಯಿತು. ಪ್ರೀತಿಯಾಯಿತು. ಈ ಕಡೆ ಊರಲ್ಲಿ ನಮ್ಮ ಅಜ್ಜಿ ಮದುವೆ ಮಾಡಿಕೋ ಅಂತ ಒಳ್ಳೆ ಹಿಂಸೆ. ನಂಗೆ ಪ್ರೀತಿ ವಿಷಯನ ಹೇಳೋಕೂ ಆಗ್ತಾ ಇರಲಿಲ್ಲ. ಹೀಗೆ 1 ವರ್ಷ ಕಳೀತು. ಕಿರಣ್ ಒಂದು ಫ್ಲಾಟ್ ಬಾಡಿಗೆ ತಗೊಂಡಿದ್ದ. ಇಬ್ಬರು ಒಟ್ಟಿಗೆ ಇರೋ ಪ್ಲಾನ್ ಕೂಡ ಮಾಡಿದ್ವಿ. ಊರಿಗೆ 2-3 ತಿಂಗಳಿಗೆ ಹೋಗ್ತಾ ಇದ್ದೆ. ಹೋದರೆ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ರು. ಅದಕ್ಕೆ ಹೋಗೋದು ಕಮ್ಮಿ ಮಾಡಿದೆ. 6 ತಿಂಗಳಿಗೆ ಒಮ್ಮೆ ಹೋಗ್ತಾ ಇದ್ದೆ. 3 ವರ್ಷ ಹೀಗೆ ನಡೆಯಿತು. ಒಂದೇ ಮನೆಯಲ್ಲಿ ಇರೋದು ಅಲ್ವಾ. ನನ್ನ ಮತ್ತು ಕಿರಣ್ ಮಧ್ಯೆ ಎಲ್ಲಾ ತರ ಆಟಗಳು ಆಗ್ತಾ ಇತ್ತು. ಪ್ರೊಟೆಕ್ಷನ್ ಇಲ್ಲದೆ ಆಟ ಆಡ್ತಾ ಇದ್ದ. ನನ್ನ ಹುಡುಗ ಹಂಗೆ ಆಡೋ ಟೈಮಲ್ಲಿ ಮಿಸ್ ಆಗಿ ನಾನು ಗರ್ಭಿಣಿ ಆದೆ. ಒಂದು ದಿನ ಅಜ್ಜಿ ನನಗೆ ಊರಿಗೆ ಬಾ, ನಿನ್ನ ನೋಡೋಕೆ ಗಂಡಿನ ಮನೆಯವರು ಬರ್ತಾರೆ ಅಂತ ಹೇಳಿದ್ರು. ಈ ಕಡೆ ಕಿರಣ್ನ ಮದುವೆ ವಿಷಯ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಅದು ಅಲ್ಲದೆ ಅವಾಗವಾಗ ಅವರ ಅಪ್ಪ ಅಮ್ಮ ಫ್ಲಾಟ್ಗೆ ಬರ್ತಾರೆ ಅಂತ ನಂಗೆ ಪಿಜಿಲಿ ಇರೋಕೆ ಅರೇಂಜ್ ಮಾಡಿದ. ಒಂದು ದಿನ ಸಂಜೆ ಮೀಟ್ ಮಾಡಬೇಕು ಅಂತ ಕಿರಣ್ ಫ್ಲಾಟ್ಗೆ ಹೋದೆ. ಮದುವೆ ಆಗ್ತೀಯಾ ಇಲ್ವಾ ಅಂತ ಕೇಳೋಕೆ. ಆದರೆ ಅಲ್ಲಿ ನಂಗೆ ಮುಂಚೆ ಅವನ ಅಪ್ಪ ಅಮ್ಮ ಬಂದಿದ್ರು. ನಾನು ಹೊರಗೆ ನಿಂತು ಅವರ ಮಾತು ಕೇಳಿಸಿಕೊಂಡೆ. ಅವನಿಗೆ ಒಂದು ಹುಡುಗಿ ನೋಡಿದ್ದಾರೆ. ಮುಂದಿನ ತಿಂಗಳು ಮದುವೆ ಅಂತ ಸಹ ಗೊತ್ತಾಯಿತು. ಇದೆಲ್ಲ ಗೊತ್ತಿದ್ದು ಕಿರಣ್ ನನಗೆ ಮೋಸ ಮಾಡಿದ ಅಂತ ಬೇಜಾರ ಆಯಿತು. ನಾನು ವಾಪಸ್ ಪಿಜಿಗೆ ಬಂದು ಅಳ್ತಾ ಮಲಗಿದೆ. ಬೆಳಿಗ್ಗೆ ಎದ್ದು ಒಂದು ನಿರ್ಧಾರ ಮಾಡಿದೆ. ಮಗುನ ತೆಗಿಸೋಕೆ ನನಗೆ ಇಷ್ಟ ಇರಲಿಲ್ಲ. ಈ ರೀತಿ ಮದುವೆ ಆಗದೆ ಮಗುನ ಹೊತ್ಕೊಂಡು ಅಜ್ಜಿ ಮುಂದೆ ಹೋಗೋಕೂ ಮುಖ ಇರಲಿಲ್ಲ. ಪಿಜಿ ಖಾಲಿ ಮಾಡಿ ಒಂದು ಮನೆ ಬಾಡಿಗೆಗೆ ತಗೊಂಡು ನನ್ನ ಎಲ್ಲಾ ಕೆಲಸ ಮಾಡಿಕೊಳ್ಳೋಕೆ ಶುರು ಮಾಡಿದೆ. ಕಿರಣಿಂದ ತುಂಬಾ ದೂರ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. 9 ತಿಂಗಳು ತುಂಬಿದ ಮೇಲೆ ನನ್ನ ಕೈ ಮೀರಿ ಹೋಗಿತ್ತು. ಎಲ್ಲಾ ಕೆಲಸ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಕೊನೆಗೆ ಅಜ್ಜಿಗೆ ಹೇಳೋ ಸಮಯ ಬಂತು. ಎಲ್ಲಾ ವಿಷಯ ತಿಳಿದ ಮೇಲೆ ಅಜ್ಜಿ ಬಂದು ನನ್ನ ಹಾರೈಕೆ ಮಾಡಿದ್ರು. ಯಾಕೆ ಹಿಂಗೆ ಮಾಡಿಕೊಂಡೆ ಅಂತ ಒಂದು ಮಾತು ಕೂಡ ಹೇಳಲಿಲ್ಲ. ಗಂಡು ಮಗು ಕೂಡ ಆಯ್ತು. 1 ವರ್ಷ ಎಲ್ಲ ಹಾರೈಕೆ ಮಾಡಿಕೊಟ್ಟು ಮರಳಿ ಊರಿಗೆ ಹೋದರು. ಹೋಗುವ ಮುಂಚೆ ನಾನು ಇನ್ನೂ ಬದುಕಿದ್ದೇನೆ, ನನ್ನ ನೋಡೋಕೆ ಆದರೂ ಆಗಾಗ ಊರಿಗ ಬಾ ಅಂತ ಹೇಳಿ ಹೋದರು. ಗೋಶಾಲೆಯಲ್ಲಿ ಸಿಕ್ಕಿದ ಸಹಾಯಕ ಕೆಲಸ. ಈ ಮಗು ಎರಡನ್ನೂ ನಿಭಾಯಿಸೋಕೆ ಆಗ್ತಾ ಇರಲಿಲ್ಲ. ಒಂದು ದಿನ ಮಗು ಕರೆದುಕೊಂಡು ಊರಿಗೆ ಹೋದೆ. 2 ದಿನ ಊರಲ್ಲೇ ಇದ್ದೆ. ಅಜ್ಜಿನ ಬೆಂಗಳೂರಿಗೆ ಕರೆದುಕೊಂಡು ಬರೋಕೆ ಕಷ್ಟ. ಅವರು ಊರು ಬಿಟ್ಟು ಬರೋಕೆ ಒಪ್ಪಲ್ಲ. ನಾನು ಊರಲ್ಲಿ ಇದ್ದು ಮಗು ನೋಡಿಕೊಳ್ಳೋಕೆ ಆಗಲ್ಲ. ಏನು ಮಾಡೋದು ಅನ್ನೋ ಗೊಂದಲದಲ್ಲಿ ದೇವಸ್ಥಾನದ ಮೆಟ್ಟಿಲ ಮೇಲೆ ಕುಳಿತಿದ್ದೆ. ಆಗ ಅಲ್ಲಿ ದೇವಸ್ಥಾನದ ಗೋಶಾಲೆಯಲ್ಲಿ ಒಬ್ಬ ಹುಡುಗ ಗೋವುಗಳಿಗೆ ನೀರು ಕುಡಿಸುತ್ತಿದ್ದ. ಅವನು ನನ್ನ ನೋಡಿ ಸೀದಾ ನನ್ನ ಬಳಿ ಬಂದು ಕುಳಿತ. ಏನಾಯ್ತು ಮೇಡಂ, ಯಾಕೆ ಇಲ್ಲಿ ಕುಳಿತಿದ್ದೀರಾ ಅಂದ. ನಾನು ಏನಿಲ್ಲ ಸುಮ್ಮನೆ ಅಂದೆ. ಅದಕ್ಕೆ ಅವನು, ನಿಮ್ಮನ್ನ ನೋಡಿದರೆ ಸಿಟಿಲಿ ಇರೋ ತರ ಕಾಣಿಸುತ್ತೆ. ಈ ಗೋಶಾಲೆ ಇಷ್ಟರಲ್ಲೇ ಮುಚ್ಚುತ್ತಾರೆ ಅಂತ ಹೇಳಿದರೆ ನನಗೆ ಸಿಟಿಲಿ ಏನಾದರೂ ಕೆಲಸ ಸಿಗಬಹುದಾ ಅಂತ ಕೇಳಿದ. ಸಿಕ್ಕಿದರೆ ನನಗೆ ಸಹಾಯ ಆಗುತ್ತೆ ಅಂದ. ಆಗ ನನಗೆ ಒಂದು ಉಪಾಯ ಹೊಳೆಯಿತು. ಅವನಿಗೆ ಹೇಳಿದೆ, ನೋಡಿ, ಕೆಲಸ ಅಂತ ಏನಿಲ್ಲ, ನಿನಗೆ ಮಗು ನೋಡಿಕೊಳ್ಳೋಕೆ ಬರುತ್ತಾ ಅಂದೆ. ಗೋವುಗಳನ್ನೇ ನೋಡ್ಕೋತೀನಿ, ಮಗು ಹಂಗೆ ಅಲ್ವಾ ಅಂದ. ನಂಗೆ ಅವನ ಮಾತು ಇಷ್ಟ ಆಯಿತು. ಮನೆಗೆ ಬಂದು ಅಜ್ಜಿ ಹತ್ರ ಮಾತನಾಡಿದೆ. ಅವನನ್ನು ನನ್ನ ಮನೆಗೆ ಕರೆದುಕೊಂಡು ಹೋದರೆ ಹೇಗೆ ಅಂತ. ಅಜ್ಜಿ, ತುಂಬಾ ಒಳ್ಳೆ ಹುಡುಗ, ನಂಬಿಕಸ್ತ, ನಿನಗೆ ತೊಂದರೆ ಇಲ್ಲ ಅಂದರೆ ಕರೆದುಕೊಂಡು ಹೋಗು ಅಂದರು. ಸೀದಾ ಗೋಶಾಲೆ ಬಳಿ ಬಂದು ಅವನನ್ನು ಹುಡುಕಿದೆ. ಅವನು ನನ್ನ ಹಿಂದೆ ಬಂದು ನಿಂತಿದ್ದ. ಮೇಡಂ ಅಂದ. ನಾನು ಹಿಂದೆ ತಿರುಗಿ, ನಿನ್ನ ಹೆಸರೇನು ಮತ್ತೆ ವಯಸ್ಸು ಎಷ್ಟು ಅಂದೆ. ಅವನ ಹೆಸರು ಶಿವ ಮತ್ತೆ ವಯಸ್ಸು 22 ಅಂದ. ನೋಡೋಕೆ ಸ್ವಲ್ಪ ದೊಡ್ಡವನ ಹಾಗೆ ಕಾಣಿಸುತ್ತಿದ್ದ. ಹಳ್ಳಿಯಲ್ಲಿ ಬೆಳೆದವನು ಅಲ್ವಾ, ಮೈಕಟ್ಟು ಚೆನ್ನಾಗಿಯೇ ಇಟ್ಟಿದ್ದ. ಸರಿ, ನಿನಗೆ ನಾನು ಕೆಲಸ ಕೊಡುತ್ತೇನೆ, ಆದರೆ ನೀನು ನನ್ನ ಜೊತೆ ಬೆಂಗಳೂರಿಗೆ ಬರಬೇಕು ಅಂದೆ. ಅವನು ಒಪ್ಪಿಕೊಂಡ. ಸಂಬಳ ತಿಂಗಳಿಗೆ 10,000 ಅಷ್ಟೇ ಕೊಡೋದು, ಅದರ ಮೇಲೆ ಆಗಲ್ಲ ಅಂದೆ. ಅದಕ್ಕೂ ಸಹ ಒಪ್ಪಿಕೊಂಡ. ನನ್ನ ಜೊತೆ ಬೆಂಗಳೂರಿಗೆ ಕರೆದುಕೊಂಡು ಬಂದೆ. ಮಗುಗೆ 2 ವರ್ಷ. ಅದನ್ನು ಶಿವನ ಬಳಿ ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಅವನು ಮಗುವನ್ನು ಆಡಿಸಿಕೊಂಡು ಮನೆ ಕೆಲಸ ಕೂಡ ಮಾಡ್ತಾ ಇದ್ದ. ಸಂಜೆ ನಾನು ಮನೆಗೆ ಬಂದ ಮೇಲೆ ಅಡುಗೆ ಮಾಡೋಕೂ ನನಗೆ ಸಹಾಯ ಮಾಡ್ತಾ ಇದ್ದ. ನನ್ನ ಮಗ ಕೂಡ ಶಿವನ ತುಂಬಾ ಹಚ್ಚಿಕೊಂಡಿದ್ದ. ನಾನು ಊಟ ಮಾಡಿಸಿದರೆ ಅಳುತ್ತಿದ್ದ.
ನನ್ನ ಮಗ ಶಿವು ಮಾಡಿಸಿದರೆ ಸುಮ್ಮನೆ ಮಾಡಿ ಮಲಗುತ್ತಿದ್ದ. 2 ತಿಂಗಳು ಕಳೆಯುವಷ್ಟರಲ್ಲಿ ಶಿವು ನಮ್ಮ ಮನೆಯವನೇ ಆಗಿ ಬಿಟ್ಟ. ಬೆಳಗ್ಗೆ ಎಲ್ಲಾ ಮಗು ಅವನ ಬಳಿ ಇರುತ್ತಿತ್ತು. ರಾತ್ರಿ ಊಟ ಆದ ಮೇಲೆ ನನ್ನ ಬಳಿ ಮಲಗಿಸಿಕೊಳ್ಳುತ್ತಿದ್ದೆ. ಒಂದು ದಿನ ಮಗುಗೆ ಹುಷಾರಿಲ್ಲ ಅಂತ ಶಿವು ಅವನ ಕೋಣೆಯಲ್ಲೇ ಮಲಗಿಸಿಕೊಂಡ. ಅವತ್ತಿಂದ ಮಗ ನನ್ನ ಬಳಿ ಬರೋಕೆ ಹಠ ಮಾಡ್ತಾ ಇದ್ದ. ಕೊನೆಗೆ ಶಿವುನು ನನ್ನ ಕೋಣೆಯಲ್ಲೇ ಮಲಗಿಕೋ ಅಂತ ಹೇಳಬೇಕಾಯಿತು. ದಿನ ಹೀಗೆ ನಡೀತಾ ಇತ್ತು. ಹೊಸ ಸ್ಪರ್ಶ ಮತ್ತು ಆಕರ್ಷಣೆ. ಒಂದು ದಿನ ತಲೆನೋವು ಅಂತ ನಾನು ಆಫೀಸ್ ಇಂದ ಬಂದವಳೆ ಸುಸ್ತಾಗಿ ಬಿದ್ದುಕೊಂಡೆ. ಮಗು ಕೂಡ ಮಾತನಾಡಿಸುವ ಶಕ್ತಿ ಇರಲಿಲ್ಲ. ಶಿವು ಕೋಣೆಗೆ ಊಟ ತಂದು ಕೊಟ್ಟ. ಊಟ ಆದ ಮೇಲೆ ತಲೆನೋವಿಗೆ ಮಾಲಿಷ್ ಮಾಡಲು ಮುಂದಾದ. ಅವನ ಕೈ ಚಳಕಕ್ಕೆ ನನ್ನ ತಲೆನೋವು ಮಾಯ ಆಗ್ತಾ ಇತ್ತು. ಅಲ್ಲದೆ ತುಂಬಾ ದಿನ ಕಳೆದ ನಂತರ ಒಬ್ಬ ಗಂಡಸಿನ ಸ್ಪರ್ಶ ನನ್ನ ಮೈ ಚಳಿ ಬಿಡುವಂತೆ ಮಾಡಿತು. ನಾನು ಅವನ ಕೈ ಹಿಡಿದು ದೂರ ಸರಿದೆ. ಸಾಕು, ಹೋಗಿ ಊಟ ಮಾಡಿ ಮಲ್ಕು ಅಂದೆ. ಅವನು ಹೋದ. ಮಾರನೇ ದಿನ ಆಫೀಸ್ಗೆ ರಜೆ ಹಾಕಿ ಮಗು ಮತ್ತು ಶಿವನ ಕರೆದುಕೊಂಡು ಮಾಲ್ಗೆ ಹೋಗಿ ಸುತ್ತಾಡಿಕೊಂಡೆ. ಇಬ್ಬರಿಗೂ ಬಟ್ಟೆ ಕೊಡಿಸಿಕೊಂಡು ಶಿವುನ ಪಾರ್ಲರ್ಗೆ ಕರ್ಕೊಂಡು ಹೋಗಿ ಫುಲ್ ರೆಡಿ ಮಾಡಿಸಿದೆ. ಹೇಗೂ ಅವನು ನಮ್ಮ ಮನೆಯವನೇ ಆಗಿದ್ದ, ಇರಲಿ ಅಂತ ಮಾಡಿಸಿದೆ. ನನಗೆ ಆಗಲೇ ಗೊತ್ತಾಗಿದ್ದು ಶಿವು ಇಷ್ಟು ಹ್ಯಾಂಡ್ಸಮ್ ಅಂತ. ಅವನನ್ನು ನೋಡಿ ನಂಬೋಕೆ ಆಗಲಿಲ್ಲ. ಮನೆಗೆ ಬಂದ ತಕ್ಷಣ ನಾನು ಕೋಣೆಗೆ ಹೋಗಿ ಬಿದ್ದೆ. ಮಗು ಅಷ್ಟರಲ್ಲಿ ಮಲಗಿತ್ತು. ನಾನು ಶಿವಗೆ ಸ್ವಲ್ಪ ಕಾಫಿ ತಗೊಂಡು ಬಾ ಅಂತ ಕೂಗಿ ಹೇಳಿದೆ. ಎಷ್ಟು ಹೊತ್ತು ಆದರೂ ಅವನು ಬರಲಿಲ್ಲ. ಏನು ಮಾಡ್ತಾ ಇದ್ದಾನೆ ಅಂತ ಅವನ ಕೋಣೆಯೊಳಗೆ ಹೋದೆ. ಅವನು ಆಗ ತಾನೇ ಸ್ನಾನ ಮಾಡಿ ಬಟ್ಟೆ ಸುತ್ತಿಕೊಂಡು ಹೊರಗೆ ಬಂದ. ಒಂದು ಕ್ಷಣ ನನ್ನ ಕಣ್ಣು ನನ್ನ ನಂಬಲಿಲ್ಲ. ಹಳ್ಳಿ ಹುಡುಗ ಆದರೂ ಇಷ್ಟು ಚೆನ್ನಾಗಿ ಇದ್ದಾನೆ ಅಂತ ನನ್ನ ಬಿಟ್ಟ ಕಣ್ಣು ಬಿಡದ ಹಾಗೆ ನೋಡುತ್ತಿದ್ದೆ. ಅಷ್ಟರಲ್ಲಿ ಅವನು ಬಂದು ನನ್ನ ಮುಂದೆ ನಿಂತ. ಮೇಡಂ, ಒಂದು ವಿಷಯ ಕೇಳಬಹುದಾ ಅಂತ ಅಂದ. ಕೇಳು ಅಂದೆ. ನಿಮಗೆ ನಿಮ್ಮ ಗಂಡನ ನೆನಪಾಗಲ್ವಾ ಅಂದ. ನನಗೆ ಇದ್ದಕ್ಕಿದ್ದಂತೆ ಅಳು ತಡೆಯಲು ಆಗಲಿಲ್ಲ. ಅಲ್ಲೇ ಕುಸಿದು ಬಿದ್ದೆ. ಅವನು ನನ್ನ ಎತ್ತಿಕೊಂಡು ಮೇಲೆ ಮಲಗಿಸಿ ಮುಖಕ್ಕೆ ನೀರು ಚುಮುಕಿಸಿದ ಮೇಲೆ ಎಚ್ಚರವಾಯಿತು. ನನ್ನ ಎಲ್ಲಾ ಕಥೆ ಅವನ ಬಳಿ ಹೇಳಿಕೊಂಡೆ. ಹೇಳುವಾಗ ಅವನು ನನ್ನ ಕಣ್ಣಲ್ಲಿ ಬರುತ್ತಿದ್ದ ನೀರು ಒರೆಸುತ್ತಿದ್ದ. ಹಾಗೆ ನನ್ನ ಮುಂಗುರುಳು ಸರಿ ಮಾಡುತ್ತಿದ್ದ. ಅವನ ಆ ಸ್ಪರ್ಶ ಮತ್ತೆ ನನ್ನಲ್ಲಿ ಹೊಸ ಆಸೆಗಳನ್ನು ಹುಟ್ಟು ಹಾಕಿತು. ಕೆಲಸದವನು ಅನ್ನೋದು ಮರೆತು ನಾನು ಅವನನ್ನು ಹಿಡಿದು ಮುತ್ತಿಕ್ಕಲು ಶುರು ಮಾಡಿದೆ. ಅವನು ಮುಂದೆ ಬಂದು ಯಾವ ಅಂಜಿಕೆ ಇಲ್ಲದೆ ನನ್ನ ಜಮೀನಿನಲ್ಲಿ ಕೆಲಸ ಮಾಡಲು ಶುರು ಮಾಡಿದ. ನೋಡೋಕೆ ಹಳ್ಳಿಯವನು, ಆದರೆ ನಾಟಿ ಸ್ಟೈಲ್ ಅಂತ ಗೊತ್ತಿರಲಿಲ್ಲ. ಅವನ ಕಟ್ಟುಮಸ್ತು ಬಾಡಿ ನನ್ನ ಎಲ್ಲ ಆಸೆಗಳನ್ನು ತಿಂದು ಹಾಕಿ ಹೊಸ ಖುಷಿ ನೀಡಿತು. ಅದೇ ಕೋಣೆಯಲ್ಲಿ ಬೆಳಗ್ಗಿನವರೆಗೂ ಕಳೆದೆವು. ರಹಸ್ಯ ಬಯಲು ಮತ್ತು ಶಾಶ್ವತ ಬಂಧ. ಬೆಳಿಗ್ಗೆ ನನ್ನ ಫೋನ್ ರಿಂಗ್ ಆಯಿತು. ಹೋಗಿ ನೋಡಿದರೆ ಅಜ್ಜಿ. ಹೇಳುವಜ್ಜಿ, ಹೇಗಿದ್ದೀಯಾ ಅಂದೆ. ಆ ಕಡೆಯಿಂದ, ಅದು ಇರಲಿ, ಹೇಗೆ ರಾಹುಲ್ ನಿನಗೆ ಇಷ್ಟ ಆಗಿದ್ನಾ ಅಂದ್ರು. ನಾನು, ಯಾವ ರಾಹುಲ್, ಏನು ಹೇಳ್ತಾ ಇದೀಯಾ ಅಂದೆ. ಅಷ್ಟರಲ್ಲಿ ಶಿವು ಬಂದು ಫೋನಿಸ್ಕೊಂಡ. ಅಜ್ಜಿ, ನಾನು ಮಾತಾಡಿ ಆಮೇಲೆ ಫೋನ್ ಮಾಡ್ತೀನಿ ಅಂದ. ಶಿವು, ಏನು ಇದೆಲ್ಲ ಅಂದೆ. ಆಗ ಎಲ್ಲಾ ಕಥೆ ಒಂದೊಂದೇ ಹೇಳಿದ. ನನ್ನ ನೋಡೋಕೆ ಅಂತ ಬಂದಿದ್ದ ಹುಡುಗ ಬೇರೆ ಯಾರೂ ಅಲ್ಲ, ಇದೇ ಶಿವು ಅಲಿಯಾಸ್ ರಾಹುಲ್. ಅವನಿಗೆ 21 ಅಲ್ಲ 28 ವರ್ಷ. ನನ್ನ ಎಲ್ಲ ಕಥೆ ಕೇಳಿದ ನಂತರ ಸಹ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟುಕೊಂಡು ನಾನೇ ಬೇಕು ಅಂತ ನನ್ನ ಮನೆ ಕೆಲಸದವನಾಗಿ ಬಂದು ಸೇರಿದ್ದಾನೆ. ನನ್ನ ಹಳೆ ಕಥೆ ಮರೆಸುವಷ್ಟು ಪ್ರೀತಿ ಕೊಟ್ಟಿದ್ದಾನೆ ಅಂತ ತಿಳಿಯಿತು. ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಹೇಳಿದೆ, ಯಾಕೆ ಮುಂಚೆನೇ ಬರಲಿಲ್ಲ ನೀನು ಅಂತ. ಇವಾಗ ನನ್ನ ಕರಿಮಣಿ ಮಾಲೀಕನಾಗಿ, ನನ್ನ ಮಗುಗೆ ಅಪ್ಪನಾಗಿ ಇಬ್ಬರನ್ನೂ ಖುಷಿಯಿಂದ ನೋಡಿಕೊಳ್ಳುತ್ತಿದ್ದಾನೆ. ಫ್ರೆಂಡ್ಸ್, ಈ ಕಥೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.